10ನೇ ತರಗತಿ ಮಾದರಿ ಪ್ರಶ್ನೆ ಪತ್ರಿಕೆ 2021-22ರ 2 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. ಈ ಕೆಳಗಿನ ರೇಖಾತ್ಮಕ ಜೋಡಿ ಸಮೀಕರಣವನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. 2x + y = 3, 4x - y = 9. ಇಲ್ಲಿ ಪರಿಹಾರವನ್ನು ನೋಡುವಾಗ ಎರಡು ಸಮೀಕರಣಗಳನ್ನ ಒಂದು ಕಡೆ ಬರ್ಕೊಳ್ಳೋಣ ಮಕ್ಕಳೇ. 2x + y = 3, ಹಾಗೆಯೇ 4x - y = 9. ಮೊದಲನೇ ಸಮೀಕರಣವನ್ನು 1 ಅಂತ ಕರ್ಕೊಳ್ಳಿ, ಎರಡನೇದನ್ನು 2 ಅಂತ ಕರ್ಕೊಳ್ಳೋಣ. ಈಗ ಎರಡು ಸಮೀಕರಣಗಳನ್ನ ಅಬ್ಸರ್ವ್ ಮಾಡಿ ಮಕ್ಕಳೇ. ವೈನ ಸಹಗುಣಕ 1, ಇದರ ವೈನ ಸಹಗುಣಕ ಕೂಡ ಒಂದೇ ಇದೆ. ಒಂದಕ್ಕೆ ಚಿಹ್ನೆ ಪ್ಲಸ್ ಇದೆ, ಇನ್ನೊಂದಕ್ಕೆ ಚಿಹ್ನೆ ಮೈನಸ್ ಇರೋದ್ರಿಂದ ನಾವು ನೇರವಾಗಿ ಎರಡು ಸಮೀಕರಣಗಳನ್ನ ಕೂಡೋದ್ರಿಂದ ವೈಯನ್ನು ವರ್ಜಿಸಬಹುದು. ಹಾಗಾಗಿ ಸಮೀಕರಣಗಳನ್ನ ಏನು ಮಾಡಬೇಕು ಮಕ್ಕಳೇ? ಕೂಡಿ ನೋಡಿ ಮಕ್ಕಳೇ. ಕೂಡುವಾಗ +y ಮತ್ತು -y ಕ್ಯಾನ್ಸಲ್ ಆಗುತ್ತೆ. 4x ಮತ್ತು 2x ಅನ್ನು ಕೂಡಿದ್ರೆ ನಮಗೆ 6x ಸಿಗುತ್ತೆ. = 9ಕ್ಕೆ ಚಿಹ್ನೆ ಪ್ಲಸ್ ಇದೆ, 3ಕ್ಕೂ ಚಿಹ್ನೆ ಪ್ಲಸ್ ಇರೋದ್ರಿಂದ ಕೂಡ್ತೀವಿ. 9 × 3 = 12. ನೋಡಿ ಮಕ್ಕಳೇ, 6x = 12 ಅಂತ ಬಂದಿದೆ. y ವರ್ಜನೆ ಆಗಿದೆ. ಈಗ x ನ ಬೆಲೆಯನ್ನು ಕಂಡುಹಿಡಿಯೋಣ. 6x = 12, x = 12 ಹಾಗೆ ಬರ್ಕೊಳ್ಳಿ. x ಪಕ್ಕದಲ್ಲಿ 6 ಗುಣಿಸ್ತಾ ಇದೆ, 12 ಬಳಿ ಕಳಿಸೋಣ, ಬಾಗಿಸುತ್ತೆ. ಹಾಗಾದರೆ x = ನೋಡಿ ಮಕ್ಕಳೇ, 6 × 1 = 6 × 2 = 12. ಹಾಗಾದರೆ 2/1 ಬರುತ್ತೆ. x ನ ಬೆಲೆ ನಮಗೆ 2 ಸಿಗ್ತಾ ಇದೆ. ಈಗ ಬಂದಿರುವಂತಹ x ನ ಬೆಲೆಯನ್ನು ಸಮೀಕರಣ 1 ಅಥವಾ ಸಮೀಕರಣ 2 ಇದರಲ್ಲಿ ಯಾವುದಾದ್ರು ಒಂದರಲ್ಲಿ ಆದೇಶವನ್ನು ಮಾಡೋಣ. ಅಂದರೆ x = 2 2x + y = 3 ಈ ಒಂದು ಸಮೀಕರಣದಲ್ಲಿ ಆದೇಶಿಸಿದಾಗ ನೋಡಿ ಮಕ್ಕಳೇ, ಸಮೀಕರಣವನ್ನು ಮತ್ತೊಮ್ಮೆ ಬರ್ಕೊಳ್ತಾ ಇದ್ದೀನಿ. 2x + y = 3. x ನ ಬೆಲೆ ಬಂದಿದೆ 2 ಅಂತ, 2ನ ಹಾಗೆ ಬರ್ಕೊಳ್ಳಿ, 2 ಪ್ಲಸ್ y ನ ಹಾಗೆ ಬರ್ಕೊಳ್ಳಿ, = 3. 2 × 4 ಪ್ಲಸ್ y = 3. y ನ ಕಂಡುಹಿಡಿಯಬೇಕಾಗಿರುವಂಥದ್ದು = 3ನ ಹಾಗೆ ಬರ್ಕೊಳ್ಳಿ, 4ನ ಈ ಕಡೆ ತೊಗೊಂಡು ಬನ್ನಿ, -4 ಆಗುತ್ತೆ. ಅಂದರೆ 4ರ ಚಿಹ್ನೆ ಪ್ಲಸ್ ಇದೆ, ಈಕ್ವಲ್ಸಿಂದ ಮುಂಭಾಗಕ್ಕೆ ಬಂದಾಗ -4 ಆಗಿದೆ. y = 3ರಲ್ಲಿ 4ನ ಕಳೆಯೋದಕ್ಕಾಗಲ್ಲ, ಮೈನಸ್ ಚಿಹ್ನೆನ ಹಾಕೊಂಡಿದ್ದೀನಿ. 4ರಲ್ಲಿ 3ನ ಕಳೆದಿದ್ದ ಉತ್ತರ 1 ಅಂತ ಬರ್ಕೊಳ್ಳಿ. ಒಂದಕ್ಕೆ ಪ್ಲಸ್ ಇದೆ, ಒಂದಕ್ಕೆ ಮೈನಸ್ ಇದೆ, ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆನ ಹಾಕಲಾಗಿದೆ. ಹಾಗಾದರೆ y ನ ಬೆಲೆ ನಿಮಗೆ -1 ಸಿಕ್ಕಿದೆ. ದೇರ್ಫೋರ್ ಉತ್ತರವನ್ನು ಬರೀರಿ ಮಕ್ಕಳೇ. x = 2 ಮತ್ತು y = -1. ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 2x + 3y = 1 ಮತ್ತು 5x + 6y = 2 ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗಿರುತ್ತವೆ ಎಂದು ಸಹಗುಣಕಗಳ ಅನುಪಾತಗಳ ಹೋಲಿಕೆಯಿಂದ ತೋರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಕೊಟ್ಟಿರುವಂತಹ ಸಮೀಕರಣಗಳನ್ನು ಅವುಗಳ ಆದರ್ಶ ರೂಪದಲ್ಲಿ ನಾವು ಈಗ ಬರ್ಕೊಳ್ಳೋಣ ಮಕ್ಕಳೇ. ಆದರ್ಶ ರೂಪದಲ್ಲಿ ಬರ್ಕೊಳ್ಳೋದು ಹೇಗೆ ನೋಡಿ ಮಕ್ಕಳೇ. 2x + 3y ಈಕ್ವಲ್ಸಿಂದ ಮುಂದಿರುವಂಥ ಒಂದನ್ನು ಈಕ್ವಲ್ಸ್ನ ಎಡಭಾಗಕ್ಕೆ ತರೋಣ. ಹಾಗಾದರೆ +1 ಇದೆ, ಈಕ್ವಲ್ಸಿಂದ ಮುಂದೆ ಎಡಭಾಗಕ್ಕೆ ಬಂದಾಗ -1 ಆಗುತ್ತೆ, = 0. ಈಗ ಇದು ಆದರ್ಶ ರೂಪದಲ್ಲಿದೆ ಮಕ್ಕಳೇ. ಹಾಗೆಯೇ ಮತ್ತೊಂದು ಸಮೀಕರಣವನ್ನು ಬರ್ಕೊಳ್ಳಿ. 5x + 6y ಈಕ್ವಲ್ಸಿಂದ ಮುಂದೆ 2 ಇದೆ, ಎಡಭಾಗಕ್ಕೆ ತಂದಾಗ -2 ಆಗುತ್ತೆ, = 0. ಈ ಎರಡು ಸಮೀಕರಣಗಳನ್ನ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿ ಮಕ್ಕಳೇ. a1x + b1y + c1 = 0. ಹಾಗೆಯೇ ಈ ಸಮೀಕರಣವನ್ನು a2x + b2y + c2 = 0 ಈ ರೀತಿ ಹೋಲಿಕೆ ಮಾಡಿದಾಗ a1 ಅಂದರೆ 2,
B1 ಅಂದರೆ 3, C1 ಅಂದರೆ -1 ಆ ರೀತಿ ತಗೊಳ್ಬೇಕು ಮಕ್ಕಳೇ. ಹಾಗೆಯೇ A2 ಅಂದರೆ 5, B2 ಅಂದರೆ 6, C2 ಅಂದರೆ -2. ಹಾಗಾದರೆ ವ್ಯಾಲ್ಯೂಸ್ನ ಬರ್ಕೊಂಬಿಡಿ ಮಕ್ಕಳೇ. A1 = 2, B1 = 3, C1 = -1. ಚಿಹ್ನೆನ ಗಮನಿಸ್ತಾ ಇರಬೇಕು. ಮೈನಸ್ ಏನಾರು ಕೊಟ್ಟಾಗ ಸಹಗುಣಕಗಳ ಚಿಹ್ನೆನ ಮೈನಸ್ ಸಮೇತ ನಾವಿಲ್ಲಿ ಬರ್ಕೊಳ್ಬೇಕಾಗತ್ತೆ. ಹಾಗೆಯೇ A2 = 5, B2 = 6, C2 = -2. ಈಗ ಸಹಗುಣಕಗಳ ಅನುಪಾತಗಳನ್ನ ನೋಡೋಣ ಮಕ್ಕಳೇ. ಸಹಗುಣಕಗಳ ಅನುಪಾತ ಅಂತಂದರೆ A1/A2, B1/B2, C1/C2 ಇವುಗಳ ಅನುಪಾತವನ್ನು ನಾವೀಗ ನೋಡ್ತಾ ಹೋಗೋಣ ಮಕ್ಕಳೇ. A1/A2 ನೋಡಿ ಮಕ್ಕಳೇ, A1/A2 ಏನಾಗುತ್ತೆ ಅಂತ. A1 ಅಂದರೆ 2 /A2 ಅಂದರೆ 5 ಇದೆ ನೋಡಿ. ಅವಿಭಾಜ್ಯ ಸಂಖ್ಯೆಗಳಾಗಿದೆ, ಭಾಗಿಸೋಕ್ಕಾಗಲ್ಲ, ಹಾಗೆಯೇ ಬರ್ಕೊಳ್ಳಿ. ಹಾಗೆಯೇ B1/B2 ಏನಿದೆ ನೋಡಿ ಮಕ್ಕಳೇ. B1 ಅಂದರೆ 3 /B2 ಅಂದರೆ 6 ಇದೆ. ಸಿಂಪ್ಲಿಫಿಕೇಶನ್ ಮಾಡ್ಬೋದು. 3 1 3, 3 2 6. B1/B2 1/2 ಬರ್ತಾ ಇದೆ. ಹಾಗೆಯೇ C1/C2ನ ಅಬ್ಸರ್ವ್ ಮಾಡಿ. C1/C2, C1 ಅಂದರೆ -1 C2 ಅಂದರೆ -2. ಸಂಕ್ಷಿಪ್ತ ಮಾಡಿದಾಗ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು 1/2. ಇಲ್ಲಿ ಗಮನಿಸಿ ಮಕ್ಕಳೇ, A1/A2 B1/B2ಗೆ ಸಮ ಆಗಿಲ್ಲ. ಆದರೆ B1/B2 C1/C2ಗೆ ಸಮ ಆಗಿದೆ. ಇದನ್ನು ಕನ್ಸಿಡರ್ ಮಾಡಬೇಡಿ. A1/A2 B1/B2ಗೆ ಸಮ ಆಗಿಲ್ಲ, ಹಾಗೆಯೇ C1/C2ಗೂ ಕೂಡ ಸಮ ಆಗಿಲ್ಲ. ಹಾಗಾದರೆ ಈ ರೀತಿ ರಿಲೇಷನ್ನ ಕೊಡ್ಬೋದಾ? A1/A2 ≠ B1/B2. ಗೊತ್ತಾಯ್ತಾ ಮಕ್ಕಳ? ಈ ಥರ ಸಂಬಂಧ ಬಂದಿರೋದ್ರಿಂದ ರೇಖೆಗಳು ಛೇದಿಸುವ ರೇಖೆಗಳಾಗಿರುತ್ತೆ ಮಕ್ಕಳೇ. ರೇಖೆಗಳು ಛೇದಿಸುತ್ತವೆ. ಇದನ್ನು ನೆನಪಿಟ್ಕೊಳ್ಳಿ ಮಕ್ಕಳೇ. A1/A2 = B1/B2 ಅಂದರೆ A1/A2 ಅನ್ನೋದು B1/B2ಗೆ ಸಮ ಆಗಿಲ್ಲ ಅಂದರೆ ರೇಖೆಗಳು ಛೇದಿಸುತ್ತವೆ. ಮುಂದಿನ ಪ್ರಶ್ನೆನ ನೋಡಿ ಮಕ್ಕಳೇ. 6, 10, 14 ಎಕ್ಸೆಟ್ರಾ ಈ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಅಂದರೆ ಸಮಾಂತರ ಶ್ರೇಣಿಯಲ್ಲಿ nನೇ ಪದವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ಬಳಸಿ ನಾವಿಲ್ಲಿ ಲೆಕ್ಕವನ್ನು ಮಾಡಬೇಕಾಗತ್ತೆ. ಹಾಗಾದರೆ ಉತ್ತರವನ್ನು ನೋಡಿದಾಗ ಮಕ್ಕಳೇ, ಲೆಕ್ಕವನ್ನು ಹಾಗೆ ಬರ್ಕೊಳ್ಳಿ. 6, 10, 14 ಎಕ್ಸೆಟ್ರಾ ಎಷ್ಟನೇ ಪದ ಕಂಡುಹಿಡಿಯಬೇಕು ಮಕ್ಕಳೇ? 15ನೇ ಪದ. 15ನೇ ಪದವನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಹಾಗಾದರೆ ಮೊದಲಿಗಿರುವಂತಹ ಪದವನ್ನು ಎ ಅಂತ ಬರ್ಕೊಳ್ಳಿ. A = ಮೊದಲಿಗಿರುವಂಥ ಪದ ಯಾವುದು? 6. ನಂತರ ಡಿ ಅನ್ನು ಕಂಡುಹಿಡಿಯಬೇಕು. ಡಿ ಅಂದರೆ ಮುಂದಿನ ಪದ, ಅದರ ಹಿಂದಿನ ಪದಗಳ ವ್ಯತ್ಯಾಸ. ಅಂದರೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳಿಬೇಕು. ಅಂದರೆ 10ರಲ್ಲಿ 6ಅನ್ನು ನಾವಿಲ್ಲಿ ಕಳಿಬೇಕಾಗತ್ತೆ ಮಕ್ಕಳೇ. ಹಾಗಾದರೆ ಸೂತ್ರ A2 - A1 ಅಂತ ನೆನಪಿಟ್ಕೊಂಡಿರಿ. A2 ಅಂದರೆ ಎರಡನೇ ಪದ, ಅಂದರೆ 10, ಮೈನಸ್ A1 ಅಂದರೆ ಮೊದಲನೇ ಪದ 6 = 10ರಲ್ಲಿ 6ಅನ್ನು ಕಳೆದರೆ ನಿಮಗೆ ಸಿಗುವಂಥದ್ದು 4. ಡಿ ವ್ಯಾಲ್ಯೂ ನಿಮಗೆ 4 ಸಿಕ್ಕಿದೆ. ನಂತರ ಎಷ್ಟನೇ ಪದವನ್ನು ಕಂಡುಹಿಡಿಯಬೇಕು ಮಕ್ಕಳೇ? 15ನೇ ಪದವನ್ನು ಕಂಡುಹಿಡಿಯಬೇಕು. 15ನೇ ಪದ ಅಂತಂದಾಗ ಹುಟ್ಟಿದ್ರಲ್ಲಿ 15 ಪದಗಳಿರುತ್ತೆ. ಎನ್ನನ್ನು ಕೊಟ್ಟಿದ್ದಾರೆ. ಎನ್ನು 15 ಪದಗಳಿದ್ದಾವೆ. 15ನೇ ಪದವನ್ನು ನಾವಿಲ್ಲಿ A15 ಅಂತ ಸೂಚಿಸ್ಕೊಳ್ತೀವಿ. A15 ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ AN ಸೂತ್ರ ನಿಮಗೆ ಈಗಾಗಲೇ ಗೊತ್ತಿದೆ ಮಕ್ಕಳೇ. AN = A + n - 1 × D.
ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ. ಎ ಎನ್ ಬೆಲೆ 15 ಆಗಿದೆ. ಇಸ್ ಈಕ್ವಲ್ ಟು ಎ ಅಂತಂದರೆ ಮೊದಲನೇ ಪದ 6 ಪ್ಲಸ್ ಎನ್ ಅಂದರೆ 15 ಮೈನಸ್ 1 ಇಂಟು ಡಿ ಅಂದರೆ 4 ಇಸ್ ಈಕ್ವಲ್ ಟು 6 ಪ್ಲಸ್ 15ರಲ್ಲಿ 1 ಕಳೆದ್ರೆ ನಿಮಗೆ 14 ಸಿಗುತ್ತೆ. 4 ಹಾಗೆ ಬರ್ಕೊಳ್ಳಿ. ಇಸ್ ಈಕ್ವಲ್ ಟು 6 ಹಾಗೆ ಬರ್ಕೊಳ್ಳಿ ಪ್ಲಸ್ ಗುಣಿಸಿ 4 4 16 ದಶಕ 1 4 1 4 1 5 ಈ ಥರನಾರು ಗುಣಿಸಿ, ಇಲ್ಲ 14 4 56 ನೇರವಾಗಿ ಗುಣಿಸ್ಬೋದು. ಇಸ್ ಈಕ್ವಲ್ ಟು 56ಕ್ಕೆ 6ನ ಸೇರಿಸಿದಾಗ ನೋಡಿ 6 6 12ಕ್ಕೆ 2 ದಶಕ 1 5 1 6 62 ಸಿಗುತ್ತೆ. 56ಕ್ಕೆ 6ನ ಸೇರಿಸಿದ್ರೆ 62 ಅಂತ ನೇರವಾಗಿ ಬೇಕಾದ್ರೆ ನೀವು ಉತ್ತರವನ್ನು ಬರಿಬೋದು. ಎ 15ರ ಬೆಲೆ 62. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. 3 ಪ್ಲಸ್ 6 ಪ್ಲಸ್ 9 ಪ್ಲಸ್ ಎಕ್ಸೆಟ್ರಾ ಈ ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಪರಿಹಾರವನ್ನು ನೋಡೋದಾದರೆ ಮಕ್ಕಳೇ, ಮೊದಲಿಗೆ ನಾವಿಲ್ಲಿ ಕೊಟ್ಟಿರುವಂತಹ ಶ್ರೇಣಿಯನ್ನು ಬರ್ಕೊಳ್ಳೋಣ. 3, 6, 9 ಎಕ್ಸೆಟ್ರಾ. ಇಲ್ಲಿ ಪ್ಲಸ್ಸನ್ನು ಬೇಕಾದ್ರೆ ಬಿಡಬಹುದು ಎಕ್ಸೆಟ್ರಾ. ನಾವಿಲ್ಲಿ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು ಮಕ್ಕಳೇ. 15 ಪದಗಳ ಮೊತ್ತ. ಪದಗಳ ಮೊತ್ತ ಅಂದಾಗ SN ಸೂತ್ರವನ್ನು ಬಳಸಿ, ನೇ ಪದ ಅಂತ ಬಂದಾಗ ಅಂದರೆ ಇಷ್ಟನೇ ಪದ ಅಂತ ಕೇಳಿದಾಗ AN ಸೂತ್ರವನ್ನು ಬಳಸಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಕೊಟ್ಟಿರುವಂಥದ್ದನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ. ಎ ಇಸ್ ಈಕ್ವಲ್ ಟು ಮೊದಲಿಗಿರುವಂಥ ಪದವನ್ನು ಯಾವಾಗಲೂ ಕೂಡ ನಾವು ಎ ಅಂತ ತಗೊಳ್ತೀವಿ. ಎ ಇಸ್ ಈಕ್ವಲ್ ಟು 3. ಡಿಯನ್ನು ಮುಂದಿನ ಪದ ಮೈನಸ್ ಹಿಂದಿನ ಪದ. ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ಇಸ್ ಈಕ್ವಲ್ ಟು 6 ಮೈನಸ್ 3. 6 ಮೈನಸ್ 3 ಎಷ್ಟು ಬರುತ್ತೆ ಮಕ್ಕಳೇ? 3 ಬರುತ್ತೆ. ಹಾಗಾದರೆ ಉತ್ತರ ಡಿ ವ್ಯಾಲ್ಯೂ 3 ಬರುತ್ತೆ. 15 ಪದಗಳಿದ್ದಾವೆ ಈ ಒಂದು ಶ್ರೇಣಿಯಲ್ಲಿ. ಹಾಗಾಗಿ ಎನ್ ಇಸ್ ಈಕ್ವಲ್ ಟು 15 ಪದಗಳಿದ್ದಾವೆ. ನಾವೇನನ್ನು ಕಂಡುಹಿಡಿಯಬೇಕು ಮಕ್ಕಳೇ? SN ಅಂದರೆ 15 ಪದಗಳ ಮೊತ್ತ ಆಗಿರೋದ್ರಿಂದ S15 ಅಂತ ಬರ್ಕೊಳ್ತೀವಿ. S15 ನಾವಿಲ್ಲಿ ಕಂಡುಹಿಡಿಯಬೇಕಾಗತ್ತೆ ಸೂತ್ರದ ಸಹಾಯದಿಂದ ಆಗಿರೋದ್ರಿಂದ SN ಸೂತ್ರವನ್ನು ನೆನಪಿಟ್ಕೊಳ್ಳಿ ಮಕ್ಕಳೇ. SN ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಸೂತ್ರವನ್ನು ನೆನಪಿಟ್ಕೊಳ್ಳಿ. ಕಂಡುಹಿಡಬೇಕಾಗಿರೋಂಥದ್ದು S15 ಆಗಿರೋದ್ರಿಂದ n ಜಾಗಕ್ಕೆ 15 ಹಾಕಿ S15 ಇಸ್ ಈಕ್ವಲ್ ಟು n ಬೈ 2ನಲ್ಲಿ 15 ಡಿವೈಡೆಡ್ ಬೈ 2 ಆಗುತ್ತೆ ಇಂಟು 2 ಹಾಗೆ ಇರಲಿ ಸೂತ್ರದ್ದು. ಎ ವ್ಯಾಲ್ಯೂ 3 ಇದೆ, 3 ಹಾಕಿ ಪ್ಲಸ್ n ಅಂದರೆ 15 ಮೈನಸ್ 1 ಹಾಗೆ ಬರ್ಕೊಳ್ಳಿ. ಡಿ ವ್ಯಾಲ್ಯೂ 3 ಇದೆ, 3 ಬರೀರಿ. ಬ್ರಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಮಕ್ಕಳೇ, 2 ಇಂದ 15 ಕ್ಯಾನ್ಸಲ್ ಮಾಡೋಕ್ಕೆ ಹೋಗೋದು ಬೇಡ. ಯಾಕೆಂದರೆ ಮುಂದೆ ಬ್ರ್ಯಾಕೆಟಲ್ಲಿ ಕೂಡ ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ. ಈ ವ್ಯಾಲ್ಯೂ ಬೇಕಿದ್ರೆ 2 ಇಂದ ಡಿವೈಡ್ ಆದರೂ ಆಗಬಹುದು. ಹಾಗಾಗಿ ಹಾಗೆ ಉಳಿಸ್ಕೊಳ್ಳಿ. 15 ಡಿವೈಡ್ ಬೈ 2. ಇದೇನಾದ್ರು ಡಿವೈಡ್ ಆಗೋಂಗಿದ್ರೆ ಇಲ್ಲೇ ಡಿವೈಡ್ ಮಾಡ್ಬೋದು. ಇಲ್ಲ ಅಂತಂದರೆ ಡಿವೈಡ್ ಆಗ್ತಾ ಇಲ್ವಲ್ಲ, ಅಂದರೆ ಭಿನ್ನರಾಶಿ ದಶಮಾಂಶ ರೂಪದಲ್ಲಿ ಬರೋದ್ರಿಂದ ನಾವಿಲ್ಲಿ ಈಗಲೇ ಡಿವೈಡ್ ಮಾಡ್ಕೊಳ್ಳೋದು ಬೇಡ. ಇಂಟು 3 6 ಪ್ಲಸ್ 15ರಲ್ಲಿ 1 ಕಳೀರಿ 14 ಬರುತ್ತೆ ಇಂಟು 3. 15 ಡಿವೈಡ್ ಬೈ 2 ಹಾಗೆ ಬರಿತಾ ಇದ್ದೀನಿ ಇಂಟು 6 ಕೂಡ ಹಾಗೆ ಬರಿತಾ ಇದ್ದೀನಿ ಪ್ಲಸ್ 14 ಮತ್ತು 3 ಗುಣಿಸೋಣ. 4 3 12 ದಶಕ 1 3 1 3 1 4 ಇಸ್ ಈಕ್ವಲ್ ಟು 15 ಡಿವೈಡ್ ಬೈ 2 ಇಂಟು 42ಕ್ಕೆ 6 ಸೇರಿಸಿ 6 2 8 4ಕ್ಕೆ ಹಾಗೆ ಬರೀರಿ 48. ನೋಡಿ ಮಕ್ಕಳೇ, 2ರಿಂದ 15 ಡಿವೈಡ್ ಆಗ್ತಾರಲ್ಲ, ಆದರೆ 48 ಡಿವೈಡ್ ಆಗುತ್ತೆ. ಏನು ಬರುತ್ತೆ ಉತ್ತರ ನೋಡಿ? 15 ಹಾಗೆ ಬರ್ಕೊಳ್ತಾ ಇದ್ದೀನಿ ಇಂಟು 2ರಿಂದ ಕ್ಯಾನ್ಸಲ್ ಮಾಡೋಣ. 2 1 2 ಹೋಗುತ್ತೆ. ಇಲ್ಲೂ ಕೂಡ 2 2 4
2 4 8 ಅಂದರೆ 24 ಆವರ್ತಿ ಹೋಗುತ್ತೆ ಮಕ್ಕಳೇ. 24. ಈಗ ಇವೆರಡನ್ನ ಗುಣಿಸೋಣ ಮಕ್ಕಳೇ. ಸೈಡಲ್ಲಿ ಗುಣಿಸ್ಕೊಂಬಿಡಿ. 15 × 24. ತಪ್ಪು ಮಾಡೋಕ್ಕೆ ಹೋಗಬೇಡಿ. 5 4 20, ದಶಕ 2, 4 1 4, 4 2 6, 5 2 10ಕ್ಕೆ 0, ದಶಕ 1, 2 1 2 1 3. ನೋಡಿ ಮಕ್ಕಳು, ಉತ್ತರ ಹೆಂಗೆ ಬರುತ್ತೆ? 0 6 3, 360. ಲಾಸ್ಟಿಗೆ ಗುಣಿಸಿದ ಉತ್ತರವನ್ನು ಇಲ್ಲಿ ಬರಿತಾ ಇದ್ದೀನಿ ನೋಡಿ ಮಕ್ಕಳೇ, 360. ಏನಿದು ಮಕ್ಕಳೇ? 15 ಪದಗಳ ಮೊತ್ತ. ಅಂದರೆ S15 = 360. ಚಾಯ್ಸ್ ಕ್ವಶನ್ ನೋಡಿ ಮಕ್ಕಳೇ. 130 ಇದು ಸಮಾಂತರ ಶ್ರೇಣಿ 3, 7, 11 ಎಕ್ಸೆಟ್ರಾ ರ ಪದವಾಗಿದೆಯೇ ಪರೀಕ್ಷಿಸಿ. ಅಂದರೆ 130 ಅನ್ನೋದು ಈ ಶ್ರೇಣಿಯ ಯಾವುದಾದ್ರೂ ಒಂದು ಪದವೇ ಅಂತ ನಾವಿಲ್ಲಿ ಪರೀಕ್ಷೆ ಮಾಡಬೇಕಾಗಿರುತ್ತೆ. ಹಾಗಾದರೆ 130 ನಾವು AN ಅಂತ ತಗೊಳ್ಬೇಕಾಗತ್ತೆ. 130 AN ಆಗಿದ್ದಾಗ 3, 7, 11 ಇವುಗಳನ್ನು ಬಳಸಿಕೊಂಡು A ಮತ್ತು D ವ್ಯಾಲ್ಯೂನ ತಗೊಳ್ಬೋದು. N ವ್ಯಾಲ್ಯೂನ ನಾವಿಲ್ಲಿ ಕಂಡುಹಿಡ್ಕೊಳ್ತೀವಿ. 130 ಅನ್ನೋದು ಎಷ್ಟನೇ ಪದ ಏನಾರ ಆಗಿದ್ದರೆ N ವ್ಯಾಲ್ಯೂ ನಮಗೆ ಪೂರ್ಣಾಂಕ ಬರುತ್ತೆ ಮಕ್ಕಳೇ. N ವ್ಯಾಲ್ಯೂ ಏನಾದ್ರು ಭಿನ್ನರಾಶಿ ರೂಪದಲ್ಲಿ ಬಂದರೆ ಅದು ಪದ ಆಗಿರಲ್ಲ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಳೋಣ. ನೋಡಿ, ಶ್ರೇಣಿನ ಬರ್ಕೊಳ್ತಾ ಇದ್ದೀನಿ. 3, 7, 11 ಎಕ್ಸೆಟ್ರಾ. ಇಲ್ಲೆಲ್ಲೋ ಒಂದು ಕಡೆ 130 ಒಂದು ಪದ ಆಗಿದೆ ಅಂತ ನಾವಿಲ್ಲಿ ತಗೊಂಡ್ಬಿಡೋಣ. ಹಾಗಾದರೆ ಇದರಿಂದ A = 3, D = 7ರಲ್ಲಿ 3ನ ಕಲಿಯೋಣ. 7 - 3 = 4 ಬರುತ್ತೆ. ನಂತರ ನೋಡಿ, ಇಲ್ಲಿ AN ಕೊಟ್ಟಿದ್ದಾರೆ ಅಂತ ತಗೊಳ್ಳೋಣ. AN = 130. ಈಗ ನಾವಿಲ್ಲಿ N ಕಂಡುಹಿಡ್ಕೊಳ್ತೀವಿ. N ವ್ಯಾಲ್ಯೂ ಏನಾದರೂ ಪೂರ್ಣಾಂಕ ಬಂದರೆ 130 ಅನ್ನೋದೇನಾಗಿರುತ್ತೆ? ಶ್ರೇಣಿಯ ಪದವಾಗಿರುತ್ತೆ. ಹಾಗಾದರೆ AN ಸೂತ್ರವನ್ನೇ ನಾವಿಲ್ಲಿ ಬಳಕೆ ಮಾಡಬೇಕು. ಏಕೆಂದರೆ A, D, AN, N ಈ 4 ಅಂಶಗಳಿಗೆ ಸಂಬಂಧಿಸಿರುವಂಥ ಸೂತ್ರ ಯಾವುದು ಮಕ್ಕಳೇ? ನೆನಪು ಮಾಡಿಕೊಡಿ. AN = A + N - 1 × D. ಸೂತ್ರ ಹಾಕ್ಬೋದಾ? ANಗೆ 130ನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. A ಅಂದರೆ 3 + N ನಾವಿಲ್ಲಿ ಕಂಡುಹಿಡಬೇಕಾಗತ್ತೆ. -1 ಹಾಗೆ ಬರ್ಕೊಳ್ಳಿ. D ಅಂದರೆ 4. ಸಿಂಪ್ಲಿಫಿಕೇಶನ್ ಮಾಡೋಣ ಮಕ್ಕಳೇ. 130 = 3 + 4ನ್ನು N - 1ಗೆ ಗುಣಿಸಿ. 4 × N 4N ಆಗುತ್ತೆ. -4 1 4. ನೋಡಿ ಮಕ್ಕಳೇ, 130 = 4N ಹಾಗೆ ಬರ್ಕೊಳ್ತಾ ಇದ್ದೀನಿ. 4 ಮತ್ತು 3ನ ಇಲ್ಲಿ ಕಳಿಬೇಕಾಗುತ್ತೆ. ಏಕೆಂದರೆ 3ರ ಚಿಹ್ನೆ ಪ್ಲಸ್ ಇದೆ, 4ರ ಚಿಹ್ನೆ ಮೈನಸ್ ಇದೆ. ಇವೆರಡು ಕಳ್ಕೊಳ್ಳುತ್ತೆ. ದೊಡ್ಡ ಸಂಖ್ಯೆ 4 ಆಗಿರೋದ್ರಿಂದ ಇದರ ಚಿಹ್ನೆ ಮೈನಸ್ ಇದೆ. ಹಾಗಾದರೆ ಉತ್ತರವೂ ಕೂಡ ಮೈನಸ್ ಬರುತ್ತೆ. 4ರಲ್ಲಿ 3ನ ಕಳೆದಾಗ ನಮಗೆ ಉತ್ತರ 1 ಸಿಗುತ್ತೆ. 1ನ ಈ ಕಡೆ ಕಳಿಸಿ ಮಕ್ಕಳೇ. 131 ಆಗುತ್ತೆ. 130 + 1 ಆಗುತ್ತೆ ಈ ಕಡೆ ಬಂದಾಗ. = 4N ಆಗುತ್ತೆ. ಈಗ 4N ಫಸ್ಟೇ ಬರ್ಕೊಳ್ತಾ ಇದ್ದೀನಿ. = 130 + 1 131 ಆಗುತ್ತೆ. ಇದನ್ನು ಇಲ್ಲಿ ಬರ್ಕೋತಾ ಇದ್ದೀನಿ ನೋಡಿ ಮಕ್ಕಳೇ. 4N = 131 ಅಂತ ಬರ್ಕೊಂಡಿದ್ದೀನಿ. ನಾವು N ಕಂಡುಹಿಡಿಯಬೇಕಾಗಿದೆ. N = 131 / 4. ನೋಡಿ ಮಕ್ಕಳೇ, N ವ್ಯಾಲ್ಯೂ ಪೂರ್ಣಾಂಕ ಬಂದಿಲ್ಲ. 4ರಿಂದ ಡಿವೈಡ್ ಆಗುತ್ತೆ ನೋಡಿ ಪೂರ್ಣವಾಗಿ. 4 1 4, 4 2 8, 4 3 12. 4 3 12 ಡಿವೈಡ್ ಆಯಿತು. ಇಲ್ಲಿಂದ ಇಲ್ಲಿ 1 ಉಳ್ಕೊಂಡಿದೆ. 11 ಆಯಿತು. 11 4ರಿಂದ ಪೂರ್ಣವಾಗಿ ಹೋಗುತ್ತೆಯೇ? ಹೋಗೋದಿಲ್ಲ. ಹಾಗಾದರೆ 4 2 8 ಹೌದಲ್ವಾ? 11 ಇತ್ತು. 11ರಲ್ಲಿ 8ನ್ನು ಕಳೀರಿ. ಎಷ್ಟು ಬರುತ್ತೆ ಮಕ್ಕಳೇ? 3 ಬರುತ್ತೆ. ಪಾಯಿಂಟ್ ಇಡಬೇಕಾಗತ್ತೆ. 30 ಆಯಿತು. ಹಾಗಾದರೆ 30ನ್ನು
ಡಿವೈಡ್ ಮಾಡೋಕ್ಕಾಗತ್ತಾ? 4ರಿಂದ 4 4 16, 4 5 20, 4 6 24, 4 7 28. ಮತ್ತು ಅಲ್ಲೂ ಕೂಡ ಶೇಷ 2 ಉಳಿಯುತ್ತೆ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. n ಪೂರ್ಣಾಂಕವಲ್ಲ, ಹೌದಲ್ವ ಮಕ್ಕಳೇ? n ಪೂರ್ಣಾಂಕವಾಗಿಲ್ಲ. ದೇರ್ಫೋರ್ 130 ಸಮಾಂತರ ಶ್ರೇಣಿಯ ಪದವಾಗಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಏನಾದರೂ ಪೂರ್ಣಾಂಕ ಆಗಿದ್ರೆ ಮಾತ್ರ ಅದು ಶ್ರೇಣಿಯ ಪದವಾಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 3x² - 2x - 3 = 0 ವರ್ಗ ಸಮೀಕರಣವನ್ನು ಸೂತ್ರವನ್ನು ಬಳಸಿ ಮೂಲಗಳನ್ನು ಕಂಡುಹಿಡಿಯಿರಿ. ನಾವೀಗ ಪರಿಹಾರವನ್ನು ಕಂಡುಹಿಡಿಯೋದಾದರೆ ಮೊದಲು ಕೊಟ್ಟಿರುವಂತಹ ಸಮೀಕರಣವನ್ನು ಆದರ್ಶ ರೂಪಕ್ಕೆ ಬರ್ಕೋಬೇಕು ಮಕ್ಕಳೇ. ಆದರ್ಶ ರೂಪ ನಿಮಗೆ ಈಗಾಗಲೇ ನೆನಪಿದೆ. ax² + bx + c = 0 ರೂಪದಲ್ಲಿರಬೇಕು. ಹಾಗಾದರೆ ಇದಕ್ಕೆ ನಾವು ಸಮೀಕರಣವನ್ನು ಹೋಲಿಸಿದಾಗ ಅವ್ರು ಕೊಟ್ಟಿರುವಂತಹ ಸಮೀಕರಣ ಆದರ್ಶ ರೂಪದಲ್ಲೇ ಇದೆ. ಹಾಗಾಗಿ ನೇರವಾಗಿ ಹಾಗೆ ಬರ್ಕೊಂಡಿದ್ದೀನಿ. x² ಸಹಗುಣಕ a, ಇಲ್ಲಿ x² ಸಹಗುಣಕ 3. ಹಾಗಾದರೆ ಮಕ್ಕಳೇ a = 3 ಅಂತ ಬರ್ಕೊಳ್ಬೋದು. ಬಿನ ಸಹಗುಣಕ ಅಂದರೆ ಎಕ್ಸ್ನ ಸಹಗುಣಕ b, ಇಲ್ಲಿ ಎಕ್ಸ್ನ ಸಹಗುಣಕ -2 ಇದೆ. ಹಾಗಾದರೆ b ವ್ಯಾಲ್ಯೂ -2 ಆಗುತ್ತೆ. b = -2. c = ನೋಡಿ, c ಇರೋ ಜಾಗದಲ್ಲಿ -3 ಇದೆ. ಹಾಗಾಗಿ -3. ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಸಿಕ್ಕಿದೆ. ಹಾಗಾದರೆ ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದು ಎಕ್ಸ್ ಅಂದರೆ ಮೂಲಗಳನ್ನ ಕಂಡುಹಿಡಿಬೇಕು. ಎಕ್ಸ್ಗೆ ನಿಮಗೆ ಈಗಾಗಲೇ ಸೂತ್ರ ಗೊತ್ತಿದೆ ಮಕ್ಕಳೇ. ಎಕ್ಸ್ = -b ± √b² - 4ac / 2a. ಸರಿನಾ ಮಕ್ಕಳ? ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ ಸೂತ್ರದ ಚಿಹ್ನೆ ಹಾಗೆ ಹಾಕಿ. ಬಿ ಅಂದರೆ ಏನು ನೋಡಿ ಮಕ್ಕಳೇ? -2 ನಂತರ ± ಹಾಗೆ ಬರ್ಕೊಳ್ಳಿ. √ನು ಕೂಡ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. b² ಬಿ ಅಂದರೆ -2² ಅಂತ ಹಾಕ್ಕೊಳ್ತಾ ಇದ್ದೀನಿ. b² ಇರೋದ್ರಿಂದ -4 ಹಾಗೆ ಬರ್ಕೊಳ್ಳಿ. ಎ ಮತ್ತು ಸಿ ವ್ಯಾಲ್ಯೂಗಳನ್ನ ಹಾಕಿ. ಎ ಅಂದರೆ 3, ಸಿ ಅಂದರೆ -3. ರೂಟನ್ನು ಹಾಕಿದ್ದೀನಿ. / 2a. 2 ಹಾಗೆ ಇರಲಿ. ಎ ವ್ಯಾಲ್ಯೂ 3 ಇದೆ. ಈಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋಣ ಮಕ್ಕಳೇ. = -× ಪ್ಲಸ್ ಆಯಿತು. 2ನ ಹಾಗೆ ಬರ್ಕೊಳ್ಳಿ. ± ಹಾಗೆ ಬರೀರಿ. √ ಇಲ್ಲಿ -× ಅಂದರೆ ಮೈನಸನ್ನು 2 ಬಾರಿ ಗುಣಿಸಿದಾಗ ನಿಮಗೆ ಪ್ಲಸ್ ಸಿಗುತ್ತೆ. 2ನ್ನ 2 ಬಾರಿ ಗುಣಿಸಿದಾಗ 4 ಆಯಿತು. ಇಲ್ಲಿ ನೋಡಿ, -× ಪ್ಲಸ್ ಆಯಿತು. 4 3 12, 12 3 36. ಸರಿನಾ ಮಕ್ಕಳೇ? / 3 2 6 = 2ನ್ನ ಹಾಗೆ ಬರೀರಿ. ± ರೂಟ್ ಒಳಗಡೆ 36ಕ್ಕೆ 4ನ್ನು ಸೇರಿಸಿದ್ರೆ ನಿಮಗೆ 40 ಸಿಗುತ್ತೆ. / 6ನ್ನು ಹಾಗೆ ಬರೀರಿ. ಇಲ್ಲಿ 2 ± √10ನ್ನು ಸಂಕ್ಷಿಪ್ತಗೊಳಿಸೋಣ ಮಕ್ಕಳೇ. ಒಂದು ವರ್ಗ ಸಂಖ್ಯೆ ಇರಲಿ, ಇನ್ನೊಂದು ವರ್ಗ ಸಂಖ್ಯೆ ಅಲ್ದಿರೋವಂಥದ್ದು ಇರಲಿ. ಆ ಥರ 2 ಸಂಖ್ಯೆಗಳನ್ನ ಗುಣಿಸಿದಾಗ ನಿಮಗೆ 40 ಬರುವಂಥದ್ದು ಯಾವ್ದಾರು ಇದ್ದರೆ ನೋಡಿ. 10 4 40. ಅದರ 4 ಅನ್ನೋದು ವರ್ಗ ಸಂಖ್ಯೆ ಆಗಿದೆ, 10 ಅನ್ನೋದು ವರ್ಗ ಸಂಖ್ಯೆ ಆಗಿಲ್ಲ. ಈ ಥರ ಬರ್ಕೊಳ್ತಾ ಇದ್ದೀನಿ. 40ನ್ನು / 6ನ್ನು ಹಾಗೆ ಬರ್ಕೊಳ್ಳಿ. = 2 ± ನೋಡಿ, √4 ಮತ್ತು √10 ಅಂದರೆ 4ಕ್ಕೂ ರೂಟ್ ಅಪ್ಲೈ ಆಗುತ್ತೆ, 10ಕ್ಕೂ ಕೂಡ ರೂಟ್ ಅಪ್ಲೈ ಆಗುತ್ತೆ. 4ಕ್ಕೆ ರೂಟ್ ಅಪ್ಲೈ ಆದಾಗ 4ರ ವರ್ಗಮೂಲ 2 ಆಗಿಬಿಡುತ್ತೆ. √10 ಆಗುತ್ತೆ ಮಕ್ಕಳೇ. / 6
ಇಸ್ ಈಕ್ವಲ್ ಟು ಇಲ್ಲಿ ಎರಡನ್ನು ಕಾಮನ್ ತೆಗಿಬೋದು ನೋಡಿ ಮಕ್ಕಳೇ. ಎರಡನ್ನು ಕಾಮನ್ ತೆಗೆದಾಗ ಇಲ್ಲಿ 1 ಪ್ಲಸ್ ಆರ್ ಮೈನಸ್ 2 ಕಾಮನ್ ಹೋಗಿದೆ, ರೂಟ್ 10 ಡಿವೈಡ್ ಬೈ 6 ಇಸ್ ಈಕ್ವಲ್ ಟು ನೋಡಿ 2 1 2 3. ಹಾಗಾದ್ರೆ ಉತ್ತರ 1 ಪ್ಲಸ್ ಆರ್ ಮೈನಸ್ ರೂಟ್ 10 ಡಿವೈಡ್ ಬೈ 3 ಸಿಕ್ಕಿದೆ. ಈಗ ಇಲ್ಲಿ 2 ಉತ್ತರಗಳಿದೆ ಪ್ಲಸ್ ಆರ್ ಮೈನಸ್ ಇರೋದ್ರಿಂದ. ಹಾಗಾಗಿ ಮೂಲಗಳೆರಡಿರುತ್ತೆ, ವರ್ಗ ಸಮೀಕರಣದ ಮೂಲಗಳು 2 ಇರುತ್ತೆ. ಒಂದನ್ನು x1 ಅಂತ ಕರ್ಕೊಳ್ತಾ ಇದ್ದೀನಿ, ಇನ್ನೊಂದನ್ನು x2 ಅಂತ ಕರ್ಕೊಳ್ತಾ ಇದ್ದೀನಿ. x1ಗೆ ಪ್ಲಸ್ ಚಿಹ್ನೆ ಇರೋದನ್ನೇ ಬರಿತಾ ಇದ್ದೀನಿ. 1 ಪ್ಲಸ್ ರೂಟ್ 10 ಡಿವೈಡ್ ಬೈ 3. x2ಗೆ 1 ಮೈನಸ್ ರೂಟ್ 10 ಡಿವೈಡ್ ಬೈ 3. ಇವು ವರ್ಗ ಸಮೀಕರಣದ ಮೂಲಗಳಾಗಿವೆ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. x² ಪ್ಲಸ್ 3x ಪ್ಲಸ್ 2 ಇಸ್ ಈಕ್ವಲ್ ಟು 0. ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ನಂತರ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ವರ್ಗ ಸಮೀಕರಣದ ಶೋಧಕದ ಸೂತ್ರ ನಿಮಗೆ ನೆನಪಾಗಬೇಕು ಮಕ್ಕಳೇ. ಡೆಲ್ಟಾ ಈಸ್ ಈಕ್ವಲ್ ಟು b² ಮೈನಸ್ 4ac. ಡೆಲ್ಟಾ ಈಸ್ ಈಕ್ವಲ್ ಟು b² ಮೈನಸ್ 4ac. ಹಾಗಾದರೆ ಅದರಲ್ಲೂ ಕೂಡ a ಮತ್ತು b ಮತ್ತು c ವ್ಯಾಲ್ಯೂಸ್ ಬರುತ್ತೆ. ಹಾಗಾದರೆ ಇದನ್ನು ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಆ ರೂಪದಲ್ಲೇ ಇದೆಯಾ ಅಂತ ನೋಡ್ಕೊಳ್ಬೇಕು. ಅದೇ ರೂಪದಲ್ಲಿ ಇದೆ ಅಲ್ವ ಮಕ್ಕಳೇ, ಅದನ್ನು ನೇರವಾಗಿ ನಾನು ಬರ್ಕೊಳ್ತಾ ಇದ್ದೀನಿ. ಅಂದರೆ x² ಪ್ಲಸ್ 3x ಪ್ಲಸ್ 2 ಇಸ್ ಈಕ್ವಲ್ ಟು 0. ಇದು ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇದನ್ನು ಸಿ ಮಾಡ್ಕೊಳ್ಳಿ ಮಕ್ಕಳೇ, ರೂಪದಲ್ಲಿದೆ. ಹಾಗಾದರೆ ಎ ಅಂತಂದರೆ ಏನೂ ಇಲ್ಲ ಅಂತಂದರೆ ಒಂದಿರುತ್ತೆ ನೋಡಿ ಮಕ್ಕಳೇ. x² ಹಿಂದೆ ಏನೂ ಇಲ್ಲ ಅಂದರೆ ಒಂದಿರುತ್ತೆ. ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು ನೋಡಿ 3, ಸಿ ಅಂತಂದರೆ 2 ಇದೆ. ಸಿ ಈಸ್ ಈಕ್ವಲ್ ಟು 2. ನಾವಿಲ್ಲಿ ಶೋಧಕವನ್ನು ಕಂಡುಹಿಡಿಬೇಕು, ಆಮೇಲೆ ಮೂಲಗಳ ಸ್ವಭಾವವನ್ನು ಹೇಳಬೇಕು. ಹಾಗಾದರೆ ಶೋಧಕದ ಸೂತ್ರವನ್ನು ನಾವಿಲ್ಲಿ ಡೆಲ್ಟಾಯಿಂದ ಸೂಚಿಸ್ಕೊಳ್ತೀವಿ. ಡೆಲ್ಟಾ ಈಸ್ ಈಕ್ವಲ್ ಟು b² ಮೈನಸ್ 4ac. ಡೆಲ್ಟಾ ಈಸ್ ಈಕ್ವಲ್ ಟು b² ಮೈನಸ್ 4ac. ಈ ಸೂತ್ರವನ್ನು ನೆನಪಿಟ್ಟುಕೊಳ್ಬೇಕು. ಈಗ ಬೆಲೆಗಳನ್ನ ಆದೇಶ ಮಾಡಿ ಮಕ್ಕಳೇ. ಬಿ ಅಂದರೆ 3² ಮೈನಸ್ ಈ ಸೂತ್ರ ಚಿಹ್ನೆಯನ್ನು ಹಾಕಿದ್ದೀನಿ, 4ನ ಹಾಗೆ ಬರ್ಕೊಳ್ತಾ ಇದ್ದೀನಿ. ಎ ಅಂದರೆ ಏನು ಮಕ್ಕಳೇ? 1, ಸಿ ಅಂದರೆ 2. ನಂತರ 3² ಅಂತಂದರೆ 3 ಅಂತ ಗುಣಿಸ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, 3 2 6 ಅಂತ ಬರೀಬಾರ್ದು. 3 × 3. 4² ಇದ್ದರೆ 4 × 4 ಆ ರೀತಿ ಗುಣಿಸ್ಕೊಂಡು ಬರೀಬೇಕು. 3 3 9 ಆಗಿರುತ್ತೆ. ಮೈನಸ್ 4 1 4, 4 2 8. ನೋಡಿ ಮಕ್ಕಳೇ, 9ರಲ್ಲಿ 8ನ ಕಳೆದ್ರೆ ಏನು ಸಿಗುತ್ತೆ ನಿಮಗೆ? 1 ಸಿಗುತ್ತೆ. ಡೆಲ್ಟಾ ವ್ಯಾಲ್ಯೂ ಏನು ಬಂತು? 1 ಬಂತು. ಅವ್ರು ಕೇಳಿರೋವಂಥದ್ದು ಉತ್ತರ ಸಿಗ್ತಾ ಮಕ್ಕಳೇ? ಶೋಧಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಶೋಧಕದ ಬೆಲೆ ಬಂದಿದೆ ನಿಮಗೆ. ನಂತರ ಮೂಲಗಳ ಸ್ವಭಾವವನ್ನು ಬರೆಯಿರಿ. ಮೂಲಗಳ ಸ್ವಭಾವ ಈ ಡೆಲ್ಟಾದ ಮೇಲೆ ನಿರ್ಧಾರ ಆಗಿರುತ್ತೆ ಮಕ್ಕಳೇ. ಡೆಲ್ಟಾದ ಬೆಲೆ ನೋಡಿ 0ಗಿಂತ ಜಾಸ್ತಿ ಇದೆ, ಹೌದಲ್ವ ಮಕ್ಕಳೇ? 1 ಅನ್ನೋದು 0ಗಿಂತ ಜಾಸ್ತಿ. ಹಾಗಾದರೆ ಡೆಲ್ಟಾ ಇಸ್ ಈಕ್ವಲ್ ಟು 1 ಅನ್ನೋದು ಗ್ರೇಟರ್ ದ್ಯಾನ್ 0, ಹೌದಲ್ವ ಮಕ್ಕಳೇ? ಗ್ರೇಟರ್ ದ್ಯಾನ್ 0 ಆಗಿರುವುದರಿಂದ ಮೂಲಗಳೇನಾಗಿರುತ್ತೆ ಮಕ್ಕಳೇ? 3 ಸಂಬಂಧಗಳನ್ನ ನೆನ್ಪಿಟ್ಕೊಳ್ಳಿ. ಡೆಲ್ಟಾ ವ್ಯಾಲ್ಯೂ 0 ಆಗಿದ್ದರೆ ಮೂಲಗಳು ಸಮ ಮತ್ತು ವಾಸ್ತವ ಆಗಿರ್ತವೆ. ಹಾಗೆ ಡೆಲ್ಟಾ ವ್ಯಾಲ್ಯೂ ಪ್ಲಸ್ ಇರುವಂತಹ ಸಂಖ್ಯೆ ಬಂದರೆ ಅದು ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಆಗ ಮೂಲಗಳು ವಾಸ್ತವ ಮತ್ತು ಭಿನ್ನ ಆಗಿರುತ್ತೆ. ಮೂಲಗಳು ವಾಸ್ತವ ಮತ್ತು ಭಿನ್ನ. ಇನ್ನೊಂದಿದೆ ಮಕ್ಕಳೇ, ಡೆಲ್ಟಾ ಮೈನಸ್ ವ್ಯಾಲ್ಯೂ ಏನಾದ್ರು ಬಂದರೆ ಅದು ಲೆಸ್ ದ್ಯಾನ್ 0 ಆಗಿರುತ್ತೆ. ಆಗ ಯಾವುದೇ ವಾಸ್ತವ ಮೂಲಗಳಿಲ್ಲ ಅಂತ ಬರೀಬೇಕಾಗತ್ತೆ. ಈ 3 ಸಂಬಂಧಗಳನ್ನ ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕು. ಡೆಲ್ಟಾ ವ್ಯಾಲ್ಯೂ 0 ಆದರೆ ಮೂಲಗಳು ಸಮ, ಡೆಲ್ಟಾ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆದರೆ ಮೂಲಗಳು ಭಿನ್ನ, ಡೆಲ್ಟಾ ವ್ಯಾಲ್ಯೂ ಲೆಸ್ ದ್ಯಾನ್ 0 ಆದಾಗ ವಾಸ್ತವ ಮೂಲಗಳು ಇರೋದಿಲ್ಲ
ಇದನ್ನು ನೆನ್ಪಿಟ್ಕೊಂಡಿರಿ ಮಕ್ಕಳೇ. 3,1 ಮತ್ತು 6,2 ಬಿಂದುಗಳಿಗಿರುವ ದೂರಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ನಿರ್ದೇಶಾಂಕ ರೇಖಾಗಣಿತದ ಪ್ರಶ್ನೆಯಾಗಿದೆ. ಇಲ್ಲಿ 2 ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ, 2 ಬಿಂದುಗಳ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ. ಈ 2 ಬಿಂದುಗಳ ನಡುವಿನ ದೂರವನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗತ್ತೆ. ಹಾಗಾದರೆ ನಿರ್ದೇಶಾಂಕಗಳಿಗೆ ಒಂದನ್ನು x1 y1 ಅಂತ ತೊಗೊಳ್ತೀವಿ, ಇನ್ನೊಂದನ್ನು x2 y2 ಅಂತ ತೊಗೊಳ್ತೀವಿ ಮಕ್ಕಳೇ. ಗೊತ್ತಾಯ್ತಾ? ದೂರದ ಸೂತ್ರ ಏನು ಮಕ್ಕಳೇ? ನಿಮಗೆ ಈಗಾಗಲೇ ನೆನಪಿದೆ. ದೂರ = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈ ಸೂತ್ರವನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಆದೇಶವನ್ನು ಮಾಡ್ಬೋದಾ? ನೋಡಿ ಮಕ್ಕಳೇ, x2 ಅಂದರೆ ಏನಿದೆ? 6, ಚಿಹ್ನೆ ಮೈನಸ್ ಹಾಗೆ ಹಾಕಿ. x1 ಅನ್ನಿದ್ರೆ ಎಷ್ಟಿದೆ? 3 ಹೋಲ್ ಸ್ಕ್ವೇರ್ನ ಹಾಗೆ ಬರೀರಿ. ಪ್ಲಸ್ y2 ಎಷ್ಟಿದೆ? 2 ಮೈನಸ್ ಚಿಹ್ನೆ ಹಾಗೆ ಹಾಕಿ. y1 ಅಂದರೆ ಎಷ್ಟಿದೆ? 1 ಹೋಲ್ ಸ್ಕ್ವೇರ್. ಸರಿನಾ ಮಕ್ಕಳ? = 6ರಲ್ಲಿ 3ನ ಕಳೀರಿ ಮಕ್ಕಳೇ. 3 ಬರುತ್ತೆ. 3 ಹೋಲ್ ಸ್ಕ್ವೇರ್ ಪ್ಲಸ್ 2ರಲ್ಲಿ 1ನ್ನು ಕಳೆದ್ರೆ ಏನು ಬರುತ್ತೆ? 1 ಬರುತ್ತೆ. 1 ಹೋಲ್ ಸ್ಕ್ವೇರ್ = 3ನ್ನ 2 ಬಾರಿ ಗುಣಿಸಿ. 3 × 3 ಅಂತ ಹಾಕೊಂಡು ಗುಣಿಸ್ಬೇಕು. 3 × 3 = 9 ಪ್ಲಸ್ 1 ಸ್ಕ್ವೇರ್ ಅಂದರೆ 1. ನೋಡಿ ಮಕ್ಕಳೇ, √ 9 + 1 10 ಆಗುತ್ತೆ. ಹಾಗಾದರೆ ದೂರ ಎಷ್ಟು ಬಂತು ಮಕ್ಕಳೇ? ದೂರ = √10 ಮಾನಗಳು ಅಂತ ಬರೀರಿ. ಮುಂದಿನ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. AB = 10 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ಜಾಮಿತಿಯ ರಚನೆಯಿಂದ ನಾವಿಲ್ಲಿ ವಿಭಾಗಿಸಬೇಕು. ಹಾಗಾದರೆ ಒಂದು ಸರಳ ರೇಖೆಯನ್ನು ನೀವು ರಚನೆ ಮಾಡ್ಕೋಬೇಕಾಗತ್ತೆ. ಎಷ್ಟಿರಬೇಕು? 10 ಸೆಂಟಿಮೀಟರ್ ಉದ್ದದ ರೇಖೆ ಇರಬೇಕು. ಹಾಗಾದರೆ ಸ್ಕೇಲ್ನ ಸಹಾಯದಿಂದ ನಾವೀಗ 10 ಸೆಂಟಿಮೀಟರ್ ಉದ್ದದ ಸರಳ ರೇಖೆಯನ್ನು ರಚನೆ ಮಾಡ್ಕೊಳ್ಳಿ ಮಕ್ಕಳೇ. ನೋಡಿ, ಇಲ್ಲಿಂದ 10 ಸೆಂಟಿಮೀಟರ್ ಉದ್ದದ ಸರಳ ರೇಖೆಯನ್ನು ನಾವಿಲ್ಲಿ ರಚನೆಯನ್ನು ಮಾಡ್ಕೊಂಡಿದ್ದೀನಿ. ಗುರುತಿಸ್ಕೊಳ್ಳಿ ಮಕ್ಕಳೇ, A ಮತ್ತು B. ಈಗ 2:3 ಅನುಪಾತದಲ್ಲಿ ನಾವು ರಚನೆಯನ್ನು ಮಾಡಬೇಕಾ ಅಂದರೆ ಅನುಪಾತದಲ್ಲಿ ವಿಭಾಗಿಸಬೇಕಾಗಿರೋದ್ರಿಂದ A ಬಳಿ ಲಘುಕೋನ ಏರ್ಪಡುವ ಹಾಗೆ ಮತ್ತೊಂದು ಸರಳ ರೇಖೆಯನ್ನು ರಚಿಸ್ಕೊಳ್ತಾ ಇದ್ದೀನಿ. X ಅಂತ ಹೆಸರು ಕೊಟ್ಟಿದ್ದೀನಿ. ಈಗ ನೋಡಿ ಮಕ್ಕಳೇ, 2 ಮತ್ತು 3 ಇವುಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ನಾವು ಈ 2 ಅನುಪಾತಗಳನ್ನು ಕೂಡ್ಕೊಳ್ಳೋಣ. ಎಷ್ಟು ಬರುತ್ತೆ ನೋಡಿ ಮಕ್ಕಳೇ? 2 + 3 5 ಬರುತ್ತೆ. ಹಾಗಾದರೆ AX ಸರಳ ರೇಖೆಯನ್ನು ನಾವು 5 ಸಮಭಾಗಗಳನ್ನಾಗಿ ಮಾಡಿಕೊಳ್ಬೇಕಾಗತ್ತೆ. ಹಾಗಾದರೆ ನಿಗದಿತವಾದಂತಹ ತ್ರಿಜ್ಯವನ್ನು ಇಟ್ಕೊಳ್ಳಿ. ನೀವು ನಿಗದಿತವಾದಂತಹ ತ್ರಿಜ್ಯವನ್ನು ಇಟ್ಟುಕೊಂಡು A ಇಂದ ನೀವು ಕಂಸಗಳನ್ನು ಕತ್ತರಿಸ್ತಾ ಬನ್ನಿ. A ಇಂದ ಕಾಣಿಸ್ತಿದೆಯಾ ಮಕ್ಕಳೇ? ನಂತರ ಈ ಪಾಯಿಂಟಿಗೆ ಬನ್ನಿ. ನಂತರ ಈ ಪಾಯಿಂಟಿಂದ ಎಷ್ಟು ಕಂಸಗಳನ್ನ ಕತ್ತರಿಸ್ಕೊಳ್ಬೇಕು ಮಕ್ಕಳೇ? 5 ಕಂಸಗಳು. ಯಾಕೆಂತಂದರೆ 2 + 3 5. ನೋಡಿ ಮಕ್ಕಳೇ, 1 2 3 4 ಮತ್ತು 5 ಆಯಿತು. ಈಗ ಇದಕ್ಕೆ A1 ಅಂತ ಹೆಸರು ಕೊಡಿ. A2 A3 A4 A5. ಅರ್ಥ ಆಯ್ತಾ ಮಕ್ಕಳ? A5ನ ಬಿಂದುವನ್ನು B ಜೊತೆ ಸೇರಿಸಬೇಕು. A5 ಅಂದರೆ ಕೊನೆಯ ಬಿಂದುವನ್ನು ನೀವು ಎಳ್ಕೊಂಡಿರುವಂತಹ ಸರಳ ರೇಖೆಯ ಅಂತ್ಯ ಬಿಂದುವಿಗೆ ಸೇರಿಸಬೇಕು. ಅರ್ಥ ಆಯ್ತಾ ಮಕ್ಕಳೇ? ಈಗ ನೀವು 2 ಇದು 2ನೇ ಪಾಯಿಂಟ್ ಎಲ್ಲಿದೆ ಅಂತ ನೋಡಿ. A1 A2 ಇದು
ಎರಡನೇ ಬಿಂದು. ನಾವಿಲ್ಲಿ ರಚನೆಯನ್ನು ಮಾಡಬೇಕಾಗತ್ತೆ. A5 ಬಿಗೆ ಸಮಾನಾಂತರವಾಗಿ A2ನಿಂದ ಒಂದು ಸರಳ ರೇಖೆಯನ್ನು ರಚನೆಯನ್ನು ಮಾಡಬೇಕು. ಹಾಗಾದರೆ A5ನಿಂದ ಗೊತ್ತಾಯ್ತಾ ಮಕ್ಕಳ? A5ನಿಂದ ಒಂದು ತ್ರಿಜ್ಯವನ್ನು ಇಟ್ಕೊಂಡು ನೋಡಿ ಈ ರೀತಿ ಕಂಸವನ್ನು ರಚನೆ ಮಾಡ್ಕೋತಾ ಇದ್ದೀನಿ. ಕಾಣಿಸ್ತೈತೆ ಮಕ್ಕಳೇ? ಇದೇ ತ್ರಿಜ್ಯವಿರಲಿ, ತ್ರಿಜ್ಯವನ್ನು ಬದಲಾವಣೆ ಮಾಡಬೇಡಿ. ನೀವು ಎಲ್ಲಿ ಸಮಾಂತರ ರೇಖೆಯನ್ನು ರಚನೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಲ್ಲಿ ಪಾಯಿಂಟನ್ನು ಇಡಿ. ಈಗ ಅಲ್ಲೂ ಕೂಡ ಇಲ್ಲಿ ರಚನೆ ಮಾಡಿದ್ದೀರಲ್ಲ ಅದೇ ಥರ ಕಂಸವನ್ನು ರಚನೆ ಮಾಡಿ. ಕಾಣಿಸ್ತಿದೆ ಮಕ್ಕಳೇ? ಈ ಥರ ರಚನೆ ಮಾಡ್ಕೊಂಡಿದ್ದೀನಿ. ಈಗ ಈ ಕಂಸ ಎಷ್ಟು ಅಂತರ ಇದೆ ಅನ್ನೋದನ್ನು ನೋಡಿ ಮಕ್ಕಳೇ. ಇಲ್ಲಿಂದ ಇಲ್ಲಿಗೆ ಇಲ್ಲಿ ಅರ್ಧ ಕಂಸವನ್ನು ಹಾಕ್ಕೊಂಡಿದ್ದೀರಲ್ಲ ಆ ಕಂಸದ ಉದ್ದವನ್ನು ನೋಡಿ. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ತ್ರಿಜ್ಯವನ್ನು ಇಟ್ಕೊಂಡು ಇಲ್ಲಿಂದ ಇದೆಷ್ಟಿದೆ ಅಂತ ನೋಡಿ ಕಂಸವನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ ಮಕ್ಕಳೇ? ಈಗ ನಿಮಗೆ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆಯಲ್ಲ ಮಕ್ಕಳ, ಆ ಪಾಯಿಂಟನ್ನು ಮತ್ತು A2ನ ಸೇರಿಸಿ ನೀವು ವೃದ್ಧಿಸಿದ್ದೆ ಆದರೆ ಆ ರೇಖೆ ಸೇರಿಸೋಣ ಮಕ್ಕಳ, ಅದು AB ಲೈನನ್ನು ಎಲ್ಲಿ ಛೇದಿಸುತ್ತೆ ಅಂತ ನೋಡಿ. ನೋಡಿ ಮಕ್ಕಳೇ, ಇಲ್ಲಿ ಕಟ್ ಮಾಡ್ತಲ್ವಾ, ಈ ಬಿಂದುವನ್ನು C ಅಂತ ಹೆಸರುಕೊಳ್ಳೋಣ. ನೋಡಿ AC ಮತ್ತು CBಗಳ ಅನುಪಾತ 2:3 ಇರುತ್ತೆ. AC CB = 2:3. ಇದು ರಚನೆಯನ್ನು ಮಾಡುವಂತಹ ವಿಧಾನ ಮಕ್ಕಳೇ. ಪ್ರಶ್ನೆಯನ್ನು ನೋಡಿ ಮಕ್ಕಳೇ. ಕೊಟ್ಟಿರುವ ಚಿತ್ರದಲ್ಲಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೈನ್ ತೀಟಾ ಮತ್ತು ಟ್ಯಾನ್ ಆಲ್ಫಾ ಇವುಗಳ ಬೆಲೆಯನ್ನು ಕಂಡುಹಿಡಿಯಬೇಕು. ಚಿತ್ರವನ್ನು ನೋಡಿ ಮಕ್ಕಳೇ. ABC ಲಂಬಕೋನ ತ್ರಿಭುಜವನ್ನು ಕೊಟ್ಟಿದ್ದಾರೆ. B 90 ಡಿಗ್ರಿ ಇರುತ್ತೆ. ಇದರ ಅಭಿಮುಖ ಬಾಹು AC ಆಗಿದೆ. ಹಾಗಾದರೆ ACಯನ್ನು ನಾವಿಲ್ಲಿ ಏನಂತ ಕರಿತೀವಿ? ವಿಕರ್ಣ ಅಂತ ಕರಿತೀವಿ. ತೀಟಾ ಕೋನ ಇದೆ ಮತ್ತು ಆಲ್ಫಾ ಕೋನ ಇದೆ. ಆಲ್ಫಾ ಮತ್ತು ತೀಟಾ ಇವೆರಡೂ ಕೋನಗಳು ಲಘು ಕೋನಗಳಾಗಿರುತ್ತೆ. ಲಘು ಕೋನವನ್ನು ನೀವು ಯಾವ ಲಘು ಕೋನವನ್ನು ತಗೊಳ್ತೀರೋ ಅದರ ಮೇಲೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುವನ್ನು ಹೇಳಬೇಕು. ತೀಟಾ ಕೋನವನ್ನು ತಗೊಂಡಾಗ ತೀಟಾದ ಎದುರುಗಡೆ ಇರುವಂಥ ಬಾಹು AB, ಇದನ್ನು ಅಭಿಮುಖ ಬಾಹು ಅಂತ ಕರಿತೀವಿ. ಇದನ್ನು ಪಾರ್ಶ್ವಬಾಹು ಅಂತ ಕರಿತೀವಿ. ಅಂದರೆ BCಯನ್ನು ಪಾರ್ಶ್ವಬಾಹು ಅಂತ ಕರಿತೀವಿ. ತೀಟಾವನ್ನು ತಗೊಂಡಾಗ AB ಅಭಿಮುಖ ಬಾಹು, BC ಪಾರ್ಶ್ವಬಾಹು. ಹಾಗೆಯೇ ಆಲ್ಫಾ ಕೋನವನ್ನು ತಗೊಂಡಾಗ ಇದರ ಎದುರುಗಡೆ ಇರುವಂಥದ್ದು BC ಬಾಹುವನ್ನು ಅಭಿಮುಖ ಬಾಹು ಅಂತ ಕರಿಬೇಕು. AB ಬಾಹುವನ್ನು ಪಾರ್ಶ್ವಬಾಹು ಅಂತ ಕರಿಬೇಕು. ಹಾಗಾದರೆ ತೀಟಾಗೆ AB ಅಭಿಮುಖ ಬಾಹು, ಆಲ್ಫಾಗೆ BC ಅಭಿಮುಖ ಬಾಹು ಆಗಿರುತ್ತೆ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು. ಅವ್ರು ಕೇಳಿರೋಂಥದ್ದನ್ನ ನೋಡಿ ಮಕ್ಕಳೇ. ಸೈನ್ ತೀಟಾ. ಹಾಗಾದರೆ ಮೊದಲಿಂದ ಕಂಡುಹಿಡಿಯೋಣ. ಸೈನ್ ತೀಟಾಗೆ ನಮಗೆ ಮಾಮೂಲಿ ರಿಲೇಷನ್ ಗೊತ್ತಿದೆ. ಫಸ್ಟಿಂದು ಅನುಪಾತ ಏನು ಬರಿತೀವಿ ಮಕ್ಕಳೇ? ಅಭಿಮುಖ ಬಾಹು ಬೈ ವಿಕರ್ಣ. ಹಾಗಾದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಲ್ವಾ ಮಕ್ಕಳೇ? ಸೈನ್ ತೀಟಾಗೆ ಅಭಿಮುಖ ಬಾಹು ಬೈ ವಿಕರ್ಣ, ಇದನ್ನು ನೆನ್ಪಿಟ್ಕೊಂಡಿರ್ತೀರಿ. ಈಗ ಸೈನ್ ತೀಟಾನ ಅಬ್ಸರ್ವೇಷನ್ ಮಾಡಿ. ತೀಟಾ ಎಲ್ಲಿದೆ ಅಂತ ಅಬ್ಸರ್ವ್ ಮಾಡಿ. ಇಲ್ಲಿದೆ. ಇದರ ಅಭಿಮುಖ ಬಾಹು ಅಂದರೆ AB, ಅದನ್ನು ಮಾತ್ರ ಬರ್ಕೊಳ್ಬೇಕು. AB ಡಿವೈಡೆಡ್ ಬೈ ವಿಕರ್ಣ AC. ಯಾವಾಗಲೂ ಎಲ್ಲದಕ್ಕೂ ವಿಕರ್ಣ ಕಾಮನ್ ಆಗಿರುತ್ತೆ ಮಕ್ಕಳೇ. AC ವ್ಯಾಲ್ಯೂಸನ್ನು ಬರ್ಕೊಳ್ಳಿ ಮಕ್ಕಳೇ. AB ಎಷ್ಟು ಕೊಟ್ಟಿದ್ದಾರೆ? 1 ಡಿವೈಡೆಡ್ ಬೈ AC ಎಷ್ಟು ಕೊಟ್ಟಿದ್ದಾರೆ? √5. ನೋಡಿ ಉತ್ತರ ಬಂದೋಗಿದೆ ನಿಮಗೆ. 1 ಡಿವೈಡೆಡ್ ಬೈ √5 ಅನ್ನೋದು ಸೈನ್ ತೀಟಾದ ಬೆಲೆ. ಹಾಗಾದರೆ ಇನ್ನೊಂದು ಅನುಪಾತವನ್ನು ಕಂಡುಹಿಡಿಬೇಕು. B ಯಾವುದು? ಟ್ಯಾನ್ ಆಲ್ಫಾಗೆ ಏನು ಅನುಪಾತವನ್ನು ಬರಿತೀನಿ ಮಕ್ಕಳೇ? ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಇದನ್ನು ನೆನ್ಪಿಟ್ಕೋಬೇಕು.
ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು. ಈಗ ಅಬ್ಸರ್ವ್ ಮಾಡಿ ಮಕ್ಕಳೇ, ಟ್ಯಾನ್ ಆಲ್ಫಾ ಎಲ್ಲಿದೆ ಅಂತ ನೋಡಿ. ಆಲ್ಫಾ ಇಲ್ಲಿದೆ. ಇದರ ಅಭಿಮುಖ ಬಾಹು ಅಂದರೆ ಬಿ ಸಿ ಆಗುತ್ತೆ, ಹಾಗೆ ಪಾರ್ಶ್ವಬಾಹು ಅಂದರೆ ಎ ಬಿ ಆಗುತ್ತೆ. ಹಾಗಾದರೆ ಟ್ಯಾನ್ ಆಲ್ಫಾದ ಅಭಿಮುಖ ಬಾಹು ಬಿ ಸಿ ಡಿವೈಡ್ ಬೈ ಪಾರ್ಶ್ವಬಾಹು ಯಾವುದು? ಎ ಬಿ. ಬೆಲೆಗಳನ್ನು ಆದೇಶ ಮಾಡಿ ಮಕ್ಕಳೇ. ಬಿ ಸಿ ಅಂತಂದರೆ 2 ಅಂತ ಅವರೇ ಕೊಟ್ಟಿದ್ದಾರೆ, ಡಿವೈಡ್ ಬೈ ಎ ಬಿ ಅಂತಂದರೆ 1. ಛೇದದಲ್ಲಿ 1 ಬಂದಾಗ ನಾವು ನೆಗ್ಲೆಕ್ಟ್ ಮಾಡ್ಬೋದು, ಉತ್ತರ 2 ಆಗಿರುತ್ತೆ. ಟ್ಯಾನ್ ಆಲ್ಫಾದ ಬೆಲೆ 2, ಸೈನ್ ತೀಟಾದ ಬೆಲೆ 1 ಡಿವೈಡ್ ಬೈ √5.